ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪ್ರಯೋಜ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 25/4/2026 ಶನಿವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಸುಸಂದರ್ಭ. ಎಲ್ಲ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿ ನಿಮ್ಮ ರಾಶಿ ಯಾವುದು ಅನ್ನುವಂಥದ್ದನ್ನು ಗುರುತು ಮಾಡಿಕೊಳ್ಳಿ. ಅದರ ಬಗ್ಗೆ ನೀವೊಂದು ಕಾಮೆಂಟ್ ಮಾಡಿ. ಪರಿಹಾರದ ಬಗ್ಗೆ ಗಮನವಿಟ್ಟು ಕೇಳಿ. ಮೇಷರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಚುರುಕುತನ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ದಿನವನ್ನು ಸೂಚಿಸ್ತಾ ಇದ್ದಾವೆ. ನೀವು ಕೈಗೊಂಡ ಕೆಲಸಗಳಲ್ಲಿ ವೇಗವಾಗಿ ಪ್ರಗತಿಯನ್ನು ಕಾಣಬಹುದು. ಆದರೆ ಅವಸರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ನಾಯಕತ್ವದ ಗುಣಗಳು ಈ ದಿನ ಸ್ವಲ್ಪ ಹೆಚ್ಚುಗಾರಿಕೆಯನ್ನು ತೋರಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ದಿನದ ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಆಕಸ್ಮಿಕ ಖರ್ಚುಗಳು ಬರಬಹುದು. ಹೂಡಿಕೆ ಮಾಡುವ ಮೊದಲು ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಇರ್ತದೆ. ಕೋಪವನ್ನು ನಿಯಂತ್ರಿಸುವುದು ಅತ್ಯಗತ್ಯ. ಮಾತಿನಲ್ಲಿ ಮೃದುವಾಗಿರಿ. ನಿಮ್ಮ ಶಕ್ತಿ ಉತ್ತಮವಾಗಿರ್ತದೆ. ಆದರೆ ಒತ್ತಡ ಹೆಚ್ಚಾಗಬಹುದು. ಧ್ಯಾನವನ್ನು ಸ್ವಲ್ಪ ಸಮಯ 5 ನಿಮಿಷ 10 ನಿಮಿಷ ಈ ರೀತಿಯಾಗಿ ಸ್ವಲ್ಪ ಧ್ಯಾನವನ್ನು ಮಾಡಿ. ಜಾಸ್ತಿ ಹೊತ್ತು ಧ್ಯಾನ ಮಾಡಬೇಡಿ. ಧ್ಯಾನ ಮಾಡೋದಕ್ಕೆ ನಿಮ್ಮ ಸಮಯ ಎಷ್ಟು? 5ರಿಂದ 10 ನಿಮಿಷ, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. ಧ್ಯಾನ ಮಾಡುವಂಥದ್ದೇನಕ್ಕೆ? ನಮ್ಮ ದೇಹದ ಚಲನೆ, ಒಂದು ರಕ್ತ ಚಲನೆ ಇರ್ಬೋದು, ಆಹಾರದ ಚಲನೆ ಇರ್ಬೋದು, ಅದನ್ನು ಅಂಗಾಂಗಗಳ ಚೈತನ್ಯ ಅನ್ನುವಂಥದ್ದನ್ನು ನಾವು ವೃದ್ಧಿ ಮಾಡೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡೋದಂದರೆ ಪರಮಾತ್ಮನ ಕುರಿತು ಧ್ಯಾನವನ್ನು ಮಾಡುವಂಥದ್ದು, ಆಶೀರ್ವಾದವನ್ನು ಪಡೆಯುವಂಥದ್ದು, ಅದೆಲ್ಲ ಚಿಂತನೆ ಬೇಡ ನಮಗೆ. ನಾವು ಅಷ್ಟೊಂದು ದೊಡ್ಡ ಮನುಷ್ಯರಲ್ಲ. ನಮ್ಮ ಧ್ಯಾನ ಅಂತಂದರೆ ಆ ಧ್ಯಾನದಲ್ಲಿ ಉಸಿರಾಟದ ಏರಿಳಿತ ಅನ್ನುವಂಥದ್ದು ಇರ್ತದೆ. ಶಾಂತವಾಗಿ ಕುಳಿತುಕೊಂಡಿರ್ತೇವೆ. ನಮ್ಮ ಚಿಂತನೆಗಳನ್ನೆಲ್ಲ ಬಿಟ್ಟಿರ್ತೇವೆ. ಪರಮಾತ್ಮನ ಧ್ಯಾನದಲ್ಲಿ ಒಂದೇ ಒಂದು ಮಂತ್ರದಲ್ಲಿ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿರ್ತೇವೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ನಮ್ಮ ಮನಸ್ಸನ್ನು ತಲ್ಲಣಗೊಳಿಸೋದು ಬೇಡ, ಶಾಂತಗೊಳಿಸಬೇಕು. ಮನಸ್ಸು ಶಾಂತವಾದರೆ ದೇಹ ಶಾಂತವಾಗ್ತದೆ, ಅಂಗಾಂಗಗಳು ಚುರುಕಾಗ್ತದೆ. ಆದ್ದರಿಂದ 5ರಿಂದ 10 ನಿಮಿಷಕ್ಕಿಂತ ಜಾಸ್ತಿ ಧ್ಯಾನವನ್ನು ನೀವು ಮಾಡಬೇಡಿ. ಈ ದಿನ ಇದನ್ನು ಎಲ್ಲ ರಾಶಿಯವರು ಅಪ್ಲೈ ಮಾಡಿಕೊಳ್ಳಬಹುದು. ಆದರೆ ಈ ದಿನ ನೀವು ಹನುಮಂತನ ಮಂತ್ರವನ್ನು ಧ್ಯಾನ ಮಾಡಿ, ಹನುಮಂತನ ಮಂತ್ರವನ್ನು ಪಠಿಸಿ. ಇದು ನಿಮಗೆ ಶಕ್ತಿಯನ್ನು, ಧೈರ್ಯವನ್ನು ಕೊಡುತ್ತದೆ. ಧನ್ಯವಾದಗಳು. ವೃಷಭ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸ್ಥಿರತೆ ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ನಿಧಾನವಾದರೂ ಖಚಿತ ಫಲ ದೊರೆಯುತ್ತದೆ ಎನ್ನುವಂಥದ್ದನ್ನು ನೀವು ಮರೆಯಬೇಡಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮೆಚ್ಚುಗೆ ಎನ್ನುವಂಥದ್ದು ದೊರೆಯುತ್ತದೆ. ಹಿರಿಯರಿಂದ ಸಹಕಾರ ದೊರೆಯುತ್ತದೆ. ಹೊಸ ಜವಾಬ್ದಾರಿಗಳು ನಿಮಗೆ ಹತ್ತಿರ ಬರ್ತದೆ. ಹಣದ ಹರಿವು ಉತ್ತಮವಾಗಿರ್ತದೆ. ಹಳೆಯ ಬಾಕಿ ಹಣ ಏನಾದರೂ ಇದ್ದರೆ ಅದು ಬರುವಂಥ ಸಾಧ್ಯತೆಗಳಿದ್ದಾವೆ. ಆದರೂ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಅನ್ನುವಂಥದ್ದು ಇರ್ತದೆ. ದಾಂಪತ್ಯ ಜೀವನ ಸುಖಕರವಾಗಿರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥ ಅವಕಾಶಗಳು ಬರಬಹುದು. ನಿಮ್ಮ ಆರೋಗ್ಯ ಉತ್ತಮವಾಗಿರ್ತದೆ. ಆದರೆ ಸ್ವಲ್ಪ ದಣಿವು ಆಗದಲೇ ಇರೋ ಹಾಗೆ ನೀವು ನೋಡಿಕೊಳ್ಳಬೇಕು. ಸಂದರ್ಭಕ್ಕೆ ತಕ್ಕಂತೆ ವಿಶ್ರಾಂತಿಯನ್ನು ಪಡೆಯಬೇಕು.
ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಈ ದಿನ ಅತಿ ಮುಖ್ಯ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ಗ್ರಹಸ್ಥಿತಿಗಳು ಚುರುಕುತನ ಮತ್ತು ಸಂವಹನ ಶಕ್ತಿಯನ್ನು ನೀಡುವ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಆಲೋಚನೆಗಳು ಮತ್ತು ಮಾತುಗಳು ಇತರರ ಮೇಲೆ ಉತ್ತಮ ಪ್ರಭಾವವನ್ನು ಬೀರುತ್ತದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ನಿಮ್ಮ ಸಂವಹನ ಕೌಶಲ್ಯದಿಂದ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ. ಸಹೋದ್ಯೋಗಿಗಳ ಸಹಕಾರವನ್ನು ಪಡೆಯಲೇಬೇಕು. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಚಿಕ್ಕ ಮಟ್ಟದ ಲಾಭಗಳು ಸಿಗಬಹುದು, ಆದರೆ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಲೇಬೇಕು. ಕುಟುಂಬದಲ್ಲಿ ಸಂತೋಷ ವಾತಾವರಣ ಇರುತ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ನಿಮ್ಮ ಮಾತುಗಳಿಂದ ಸಂಬಂಧಗಳು ವೃದ್ಧಿಯಾಗ್ತದೆ. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಚುರುಕಾಗಿರ್ತದೆ. ವಿಷ್ಣು ದೇವರನ್ನು ಆರಾಧನೆ ಮಾಡುವಂಥದ್ದು ನಿಮಗೆ ಎಲ್ಲ ರೀತಿಯ ಶುಭ ಸಹಕಾರವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಕಟಕ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಭಾವನಾತ್ಮಕತೆ ಮತ್ತು ಒಳಚಿಂತನೆಯ ದಿನವನ್ನು ಸೂಚಿಸ್ತಾ ಇದೆ. ಮನಸ್ಸು ಸ್ವಲ್ಪ ಚಂಚಲ ಆಗಬಹುದು. ಶಾಂತವಾಗಿ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಕಾಣಬಹುದು. ನಿರ್ಧಾರಗಳನ್ನು ತುರ್ತಾಗಿ ತೆಗೆದುಕೊಳ್ಳಬೇಡಿ. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಸುಗಮವಾಗ್ತವೆ. ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಹೂಡಿಕೆಗಳನ್ನು ಮುಂದೂಡುವುದು ಒಳಿತು. ಇದನ್ನು ಯಾವುದೇ ರೀತಿಯಾದಂಥ ಹೂಡಿಕೆಗಳನ್ನು ಮಾಡಬಾರ್ದು. ಕುಟುಂಬದಲ್ಲಿ ಭಾವನಾತ್ಮಕ ವಿಚಾರಗಳು ಹೆಚ್ಚಾಗಬಹುದು. ಮಾತಿನಲ್ಲಿ ಜಾಗ್ರತೆ ಇರಲಿ. ದಾಂಪತ್ಯದಲ್ಲಿ ಸಹನೆ, ತಾಳ್ಮೆ ಎನ್ನುವಂಥದ್ದು ಅತಿ ಮುಖ್ಯ ಆಗಿರ್ತದೆ. ಈ ದಿನ ಮಾನಸಿಕ ಒತ್ತಡ ಮತ್ತು ದಣಿವು ಸ್ವಲ್ಪ ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ನೀವು ಸಹ ಧ್ಯಾನವನ್ನು ಮಾಡಬೇಕಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಮೇಷರಾಶಿಯಲ್ಲಿ ಧ್ಯಾನದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳಿಸಿದ್ದೇನೆ, ಅದರ ಸ್ವಲ್ಪ ಗಮನ ಹರಿಸಿ. ಶಿವನ ಆರಾಧನೆಯನ್ನು ಮಾಡುವಂಥದ್ದು, ಶಿವನನ್ನು ಕುರಿತು ಧ್ಯಾನವನ್ನು ಮಾಡುವಂಥದ್ದು ಅತ್ಯಂತ ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನ್ಯವಾದಗಳು. ಸಿಂಹರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಆತ್ಮವಿಶ್ವಾಸ ಮತ್ತು ಪ್ರಭಾವ ಹೆಚ್ಚಿಸುವ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ನಾಯಕತ್ವದ ಗುಣಗಳು ಮೆರೆದಾಡುವ ಸಮಯ ಬಂದಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಗಮನ ಸೆಳೀತದೆ. ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗ್ತೀರಿ. ಹೊಸ ಅವಕಾಶಗಳು ದೊರೆಯೋ ಸಾಧ್ಯತೆ ಇದೆ. ಹಣದ ಲಾಭ ಬರೋ ಸಾಧ್ಯತೆಯೂ ಇದೆ. ಆದಾಯನೂ ಹೆಚ್ಚಾಗೋ ಅವಕಾಶಗಳು ಬರಬಹುದು. ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರು ಸಹಕಾರವನ್ನು ನೀಡ್ತಾರೆ. ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯತೆ ಎನ್ನುವಂಥದ್ದು ಈ ದಿನ ದೊರೆಯುವಂಥ ಅವಕಾಶಗಳಿದೆ. ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರ್ತದೆ. ಆದರೆ ಈ ದಿನ ನೀವು ಸೂರ್ಯದೇವನನ್ನು ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಶುಭಕರ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡಿರಿ. ಧನ್ಯವಾದಗಳು. ಕನ್ಯಾ ರಾಶಿಯವರೇ, ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಕ್ರಮಬದ್ಧತೆಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಯೋಜನೆ ಮಾಡಿಕೊಂಡಂತೆ ನಡೆದುಕೊಂಡರೆ ಈ ದಿನ ನಿಮಗೆ ಉತ್ತಮ ಫಲ ಸಿಗೋ ಅವಕಾಶಗಳು ಹೆಚ್ಚಾಗಿರ್ತದೆ. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಶ್ರಮದಿಂದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಹಿರಿಯರ ಮೆಚ್ಚುಗೆ ಎನ್ನುವಂಥದ್ದು ದೊರೆಯುವಂಥ ಅವಕಾಶಗಳಿದೆ. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉತ್ತಮ ಉಳಿತಾಯ ಸಾಧ್ಯ. ಹೂಡಿಕೆ ಮಾಡುವ ಮೊದಲು ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಸಣ್ಣ ವಿಚಾರಗಳನ್ನು ದೊಡ್ಡದಾಗಿ ಮಾಡಿಕೊಳ್ಬೇಡಿ. ನೀವೇ ತಾಳ್ಮೆಯಿಂದ ಇರಿ. ದಣಿವು ಮತ್ತು ಒತ್ತಡ ಹೆಚ್ಚಾಗಬಹುದು. ವಿಶ್ರಾಂತಿ ಮಾಡುವಂಥದ್ದು ಅತಿ ಮುಖ್ಯ. ಎಲ್ಲದಕ್ಕೂ ನೀವು ಗಣೇಶನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅತ್ಯಂತ ಶುಭಕರ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ತುಲಾರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸಮತೋಲನ ಮತ್ತು ಶುಭ ಫಲವನ್ನು ನೀಡ್ತಾ ಇದ್ದಾವೆ. ಹಾಗೂ ಸಂಬಂಧಗಳಲ್ಲಿ
ಸುಧಾರಣೆ ಆಗುವಂಥ ಸೂಚನೆಯನ್ನು ನೀಡ್ತಾ ಇದ್ದಾವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸಿನ ದಿಕ್ಕಿನತ್ತ ಸಾಗ್ತದೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ನಿರ್ಧಾರಗಳ ಬಗ್ಗೆ ಜಾಗ್ರತೆ ವಹಿಸಿ. ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿ ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಹೊಸ ಅವಕಾಶಗಳು ದೊರೆಯಬಹುದು. ಸ್ನೇಹಿತರ ಸಹೋದ್ಯೋಗಿಗಳ ಸಹಕಾರವನ್ನು ಪಡ್ಕೊಂಡು ಮುನ್ನಡೆದರೆ ಎಲ್ಲವೂ ಶುಭವಾಗ್ತದೆ. ಹಣದ ಲಾಭದ ಸೂಚನೆ ಇದೆ. ಖರ್ಚುಗಳನ್ನು ನಿಯಂತ್ರಿಸಲೇಬೇಕಾದಂಥ ಪರಿಸ್ಥಿತಿ ಇರ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ ಒಗ್ಗಟ್ಟು ಹೆಚ್ಚಾಗ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಶಾಂತವಾಗಿರ್ತದೆ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಈ ದಿನ ನಿಮಗೆ ಶುಭ ಫಲವನ್ನು ಕೊಡ್ತದೆ. ಧನ್ಯವಾದಗಳು. ವೃಶ್ಚಿಕ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸವಾಲುಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾವೆ. ಅದರ ಜೊತೆಗೆ ಹೊಸ ಅವಕಾಶಗಳನ್ನು ನೀಡುವ ದಿನವನ್ನು ಸೂಚಿಸ್ತಾ ಇದ್ದಾವೆ. ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ, ತಾಳ್ಮೆಯಿಂದ ಇದ್ದರೆ ಉತ್ತಮ ಫಲ ಸಿಗುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಅಡಚಣೆಗಳು ಕಾಣಬಹುದು. ಸಹೋದ್ಯೋಗಿಗಳಿಗೆ ನಿಮ್ಮಿಂದ ಭಿನ್ನಾಭಿಪ್ರಾಯ ಬರಬಾರದು. ಸಹೋದ್ಯೋಗಿಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಬಾರದಲ್ಲೇ ಇರೋ ಹಾಗೆ ನೋಡಿಕೊಳ್ಬೇಕು. ಸಹನೆಯಿಂದ ಕೆಲಸವನ್ನು ಮಾಡಿದರೆ ಯಶಸ್ಸು ಸಿಗ್ತದೆ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಹೂಡಿಕೆಗಳನ್ನು ಮುಂದೂಡುವುದೇ ಒಳಿತು. ಕೋಪವನ್ನು ನಿಯಂತ್ರಿಸುವುದು ಮುಖ್ಯ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಮಾತಿನಲ್ಲಿ ಜಾಗ್ರತೆ ಇರಲಿ. ಮೃದುವಾಗಿ ನಡೆದುಕೊಳ್ಳಿ. ಕಠಿಣ ಮಾತುಗಳನ್ನು ಯಾವುದೇ ಕಾರಣಕ್ಕೆ ಈ ದಿನ ಆಡಬಾರ್ದು. ಮಾತಿನ ಮಾನಸಿಕ ಒತ್ತಡ ಹೆಚ್ಚಾಗದಲೇ ಇರೋ ಹಾಗೆ, ದಣಿವು ಆಗದಲೇ ಇರೋ ಹಾಗೆ ಈ ದಿನ ನೀವು ನಡ್ಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಧ್ಯಾನವನ್ನು ಮಾಡುವಂಥದ್ದು ಅತ್ಯಂತ ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಂಡಿರಿ. ಧನ್ಯವಾದಗಳು. ಧನುಸ್ಸು ರಾಶಿಯವರೇ, ಈ ದಿನ ನಿಮ್ಮ ಗ್ರಹಸ್ಥಿತಿಗಳು ಉತ್ಸಾಹ ಮತ್ತು ವಿಸ್ತಾರವಾದಂಥ ಹೊಸ ಅವಕಾಶಗಳನ್ನು ನೀಡುವಂಥ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಬೆಳವಣಿಗೆಯನ್ನು ಕಾಣಬಹುದು. ಕೆಲಸದ ಸ್ಥಳದಲ್ಲಿ ಹಿರಿಯರ ಸಹಕಾರ ದೊರೆಯುತ್ತದೆ. ಪ್ರಯಾಣ ಮಾಡುವಂಥ ಅವಕಾಶಗಳು ಬರಬಹುದು. ಹೊಸ ಪ್ರಾಜೆಕ್ಟ್ಗಳು ದೊರೆಯುವಂಥ ಅವಕಾಶಗಳು ಬರಬಹುದು. ಹಣದ ಲಾಭದ ಸೂಚನೆಯೂ ಸಹ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವಂಥ ಅವಕಾಶಗಳಿರ್ತದೆ. ಹೂಡಿಕೆ ಮಾಡಲು ಈ ದಿನ ಉತ್ತಮ ಸಮಯವಾಗಿರ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಅವಕಾಶಗಳು ಬರಬಹುದು. ಹೊಸ ಪರಿಚಯಗಳು ನಿಮಗೆ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆ ಇರ್ತದೆ. ಆರೋಗ್ಯ ಉತ್ತಮವಾಗಿರ್ತದೆ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರ್ತದೆ. ಗುರು ಗ್ರಹದ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಹಿರಿಯ ಗುರುಗಳ ಪ್ರಾರ್ಥನೆಯನ್ನು ಮಾಡಿ. ಗುರು ಸ್ಥಾನದಲ್ಲಿರುವಂಥ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿ. ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಮಕರ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಜವಾಬ್ದಾರಿಗಳ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನಿಧಾನವಾಗಿ ದೊರೆಯುತ್ತದೆ. ಫಲ ಬೇಗ ಬೇಕು ಅಂತ ಆತುರ ಬೇಡ. ನಿಧಾನವಾಗಿ ಫಲ ಬರಲಿ. ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಆದರೆ ನಿಮ್ಮ ಶಿಸ್ತಿನಿಂದ ಕೆಲಸ ಮಾಡಿದರೆ ಎಲ್ಲವನ್ನು ಯಶಸ್ವಿಗೊಳಿಸ್ಕೊಳ್ತೀರಾ. ಹಿರಿಯರಿಂದ ಮೆಚ್ಚುಗೆ ಗಳಿಸ್ತೀರಾ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಖರ್ಚುಗಳನ್ನು ನಿಯಂತ್ರಣ ಮಾಡಲೇಬೇಕು. ಜೊತೆಗೆ ಹೂಡಿಕೆ ಮಾಡುವಂಥ ಚಿಂತನೆ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ ಇರಲಿ. ಆತುರತೆಯಿಂದ ಹೂಡಿಕೆ ಮಾಡಬಾರ್ದು. ಕುಟುಂಬದಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರಗಳು ದೊರೆಯುತ್ತದೆ. ಆದರೆ ಕುಟುಂಬದ ಸದಸ್ಯರ ನಡುವೆ ಸ್ವಲ್ಪ ಸಮಯವನ್ನು ಕೊಡಿ. ಅವ್ರ ಜೊತೆ ಕಾಲ ಕಳೆಯಿರಿ. ಅವ್ರ ಜೊತೆ ಮಾತಾಡೋದಕ್ಕೆ ಸಿದ್ಧರಾಗಿರಿ. ಕೋಪ ಮಾಡ್ಕೊಳ್ಬೇಡಿ. ಸಮಾಧಾನದಿಂದ ಅವರ ಹೇಳಿಕೆಗಳನ್ನು ಕೇಳಿಸ್ಕೊಳ್ಳಿ. ದಾಂಪತ್ಯದಲ್ಲಿ ಸಹನೆ ಎನ್ನುವಂಥದ್ದು ಅತಿ ಮುಖ್ಯ. ಮನೆಯವರ ವಿಚಾರಗಳಿಗೆ ನಾವೊಂದು ಸ್ವಲ್ಪ ಗಮನವನ್ನು ಕೊಡಬೇಕು. ನಮಗೆ ದಣುವಾಗ್ತದೆ, ದೇಹದಲ್ಲಿ ನೋವು ಕಾಣಿಸ್ಕೊಳ್ತದೆ. ಅದಕ್ಕೋಸ್ಕರ ವಿಶ್ರಾಂತಿಯನ್ನು ಮಾಡೋಣ. ಯಾವುದಕ್ಕೂ ಶನಿದೇವರ ಪ್ರಾರ್ಥನೆಯನ್ನು ಮಾಡಿದ್ರೆ, ಶನಿದೇವರ ಮಂತ್ರಗಳನ್ನು ಪಠನ ಮಾಡಿದರೆ ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಕುಂಭರಾಶಿಯವರೇ,
ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಹೊಸ ಆಲೋಚನೆಗಳನ್ನು ಕೊಡ್ತದೆ, ಹೊಸ ಅವಕಾಶಗಳನ್ನು ಕೊಡುವಂಥ ದಿನವನ್ನು ಸೂಚಿಸ್ತಾ ಇದ್ದಾವೆ. ನಿಮ್ಮ ಚಿಂತನೆಗಳು ಯಶಸ್ಸಿನ ದಾರಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬರಬಹುದು. ಸಹೋದ್ಯೋಗಿಗಳು ಮತ್ತು ಸ್ನೇಹಿತರಿಂದ ಉತ್ತಮ ಸಹಕಾರ ಅನ್ನುವಂಥದ್ದು ದೊರೀತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಈ ದಿನ ಉತ್ತಮವಾದಂಥ ಸಮಯವಾಗಿರುತ್ತದೆ. ಹಣದ ಲಾಭದ ಸೂಚನೆ ಇದೆ. ಹೊಸ ಆದಾಯದ ಮಾರ್ಗಗಳು ದೊರೆಯಬಹುದು. ಆದರೂ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥ ಅವಕಾಶಗಳು ಬರಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಹೊಸ ಪರಿಚಯಗಳು ನಿಮಗೆ ಶುಭವನ್ನು ಸೂಚಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಉತ್ಸಾಹದಿಂದ ಕೂಡಿರ್ತದೆ. ಇದು ನಿಮಗೆ ಶನಿದೇವರನ್ನು ಪ್ರಾರ್ಥನೆ ಮಾಡೋದಕ್ಕೆ, ಮಂತ್ರಪಠನ ಮಾಡೋದಕ್ಕೆ, ಶನಿದೇವರಿಗೆ ಸಂತೋಷವನ್ನು ಕೊಡುವಂಥ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬ ಶುಭ ದಿನ ಆಗಿರ್ತದೆ. ಶನಿದೇವರಿಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುವನ್ನು ನೀವು ದಾನ ಮಾಡಬಹುದು. ಇದು ಅತ್ಯಂತ ಶುಭ ಫಲವನ್ನು ನಿಮಗೆ ನೀಡುತ್ತದೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಧನ್ಯವಾದಗಳು. ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಶಾಂತಿ ಮತ್ತು ಆತ್ಮಚಿಂತನೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ಮನಸ್ಸು ಸಮಾಧಾನದಿಂದ ಕೂಡಿದ್ದು ಒಳಗಿನ ಶಕ್ತಿಯನ್ನು ಅರಿಯುವ ಅವಕಾಶವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಕೆಲಸದ ಸ್ಥಳದಲ್ಲಿ ಸ್ಥಿರತೆ ಇರುತ್ತದೆ. ನಿಮ್ಮ ಕೆಲಸಗಳಿಗೆ ಮೆಚ್ಚುಗೆ ಅನ್ನುವಂಥದ್ದು ದೊರೆಯುವಂಥ ಅವಕಾಶಗಳಿದೆ. ಹೊಸ ಯೋಜನೆಗಳನ್ನು ತುರ್ತಾಗಿ ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಯೋಚಿಸಿ ಮುಂದುವರಿಬೇಕು. ನಿಧಾನ ಆದರೂ ಪರವಾಗಿಲ್ಲ, ಸೂಕ್ತ ಸಿದ್ಧತೆ ಮಾಡಿಕೊಂಡು ಮುಂದುವರಿಯಿರಿ. ಈ ದಿನವೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದಿಲ್ಲ. ಹಣದ ಲಾಭದ ಸೂಚನೆ ಇದೆ. ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಹಳೆ ಬಾಕಿ ಹಣ ಯಾವುದಾದ್ರೂ ಬರಬೇಕು ಅಂತ ಇದ್ದರೆ ಈ ದಿನದ ದೇವತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟು ಇರ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ದಿನ ಅತ್ಯಂತ ಶುಭಕರವಾದಂಥ ದಿನ. ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ನಮ್ಮ ಜೀವನ ಸಂಗಾತಿ ಬಗ್ಗೆ, ಇಲ್ಲ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಬಾರ್ದು. ಅವರನ್ನು ಮನಸ್ಸು ಬಿಚ್ಚಿ ಮಾತನಾಡಿಸ್ಬೇಕು. ಅವರ ಒಳಗಡೆ ಏನಿದೆ, ಅವರ ಅಂತರ್ಗತವನ್ನು ಅರ್ಥ ಮಾಡ್ಕೊಳೋದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ದಿನ ಅದಕ್ಕೆ ಸೂಕ್ತ ಅವಕಾಶಗಳು ದೊರೀತದೆ. ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸ್ಕೊಳ್ಬಹುದು. ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರ್ತದೆ. ಮನಃಶಾಂತಿ ಉತ್ತಮವಾಗಿರ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡೋದರಿಂದ ನಿಮಗೆ ಇನ್ನಷ್ಟು ಶಕ್ತಿ ದೊರೀತದೆ. ವಿಷ್ಣುದೇವರನ್ನು ಅಥವಾ ದತ್ತಾತ್ರೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿಯವರೆಗೆ ಎಲ್ಲ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ದಾಯಿತು. ನಾಳೆಯ ದಿನ ಮತ್ತೆ ದಿನ ಭವಿಷ್ಯವನ್ನು ಕೇಳುವಂಥ ಸಂದರ್ಭದಲ್ಲಿ ಮತ್ತೆ ಭೇಟಿಯಾಗೋಣ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು.